ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. 9th ಮಂತಲ್ಲಿ ಕೆಲವೊಂದು ಲಕ್ಷಣಗಳು ಗರ್ಭಿಣಿ ಸ್ತ್ರೀಯಲ್ಲಿ ಕಂಡರೆ ಖಂಡಿತ 99% ಗಂಡು ಮಗುನೇ ಆಗೋದು. ಆ ಲಕ್ಷಣಗಳು ಯಾವುದು ಅಂತ ನೋಡ್ಕೊಂಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ನನ್ನ ಓನ್ ಸಿಂಪ್ಟಮ್ಸ್ ಹಾಗೂ ರಿಸರ್ಚರ್ಸ್ ಪ್ರಕಾರ ಹೇಳಿರುವಂತಹ ಸಿಂಪ್ಟಮ್ಸ್ ಕೂಡ ಆಗಿರುತ್ತೆ. ಆ ಒಂದು ಸಿಂಪ್ಟಮ್ಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇ ಸಿಂಪ್ಟಮ್ ಏನಂದರೆ 8th ಮತ್ತು 9th ಮಂತಲ್ಲಿ ಕಾಲೂತ ಅಂದರೆ ಲೆಗ್ ಸ್ವೆಲ್ಲಿಂಗ್ ಆಗೋದು, ಪದೇ ಪದೇ ಕಾಲೂತ ಆಗೋದು, ನಡೆಯೋಕ್ಕೆ ಕಷ್ಟ ಆಗೋದು, ಇದು ಮೊದಲನೇ ಸಿಂಪ್ಟಮ್ ಆಗಿರುತ್ತೆ. ಸೆಕೆಂಡ್ ಸಿಂಪ್ಟಮ್ ಏನು ಅಂದರೆ BP ಫ್ಲಕ್ಚುಯೇಷನ್, BP ಹೈ ಲೋ ಆಗೋದು, ಫ್ಲಕ್ಚುಯೇಟ್ ಆಗ್ತಿದ್ರೆ ಇದನ್ನು 8th 9th ಮಂತಲ್ಲಿ ಇದೊಂದು ಸೆಕೆಂಡ್ ಸಿಂಪ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಬೆಲಿ ಬಟನ್ ಅಂದರೆ ಲೀನಿಯಾ ಲಿಗ್ರಾ ಅಂತ ಕರಿತೀವಿ. ಇದು ನಿಮಗೆ 7th ಮಂತಿಂದ ಕಾಣಿಸ್ಕೊಳ್ತಕ್ಕದ್ದು. ಚೆಸ್ಟ್ ಪಾರ್ಟಿಂದ ಲೋವರ್ ಅಬ್ಡಾಮನ್ವರೆಗೂ ಸ್ಟ್ರೈಟ್ ಲೈನ್ ಕಾಣಿಸ್ಕೊಳ್ಳುತ್ತೆ. ತಿಕ್ಕಾಗಿ ಕಾಣಿಸ್ಕೊಳ್ತಿದೆ ಅಂದರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ಮೂಡ್ ಸ್ವಿಂಗ್ಸ್. ಲಾಸ್ಟ್ ಟ್ರಿಮಿಸ್ಟರಲ್ಲಿ ಇರಬೇಕಾದ್ರೆ ನಿಮಗೆ ತುಂಬ ಬೇಜಾರು, ಒಂದ್ಸರಿ ಖುಷಿಯಾಗಿರ್ತೀರ, ಇನ್ನೊಂದ್ಸತಿ ಬೇಜಾರಾಗೋದು, ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಈ ರೀತಿ ಇದ್ದರೆ ಕೂಡ ಬಾಯ್ ಬೇಬಿ ಆಗೋದು. ನೆಕ್ಸ್ಟ್ ಸಿಂಪ್ಟಮ್ ಸ್ಕಿನ್ ಡ್ರೈ ಆಗೋದು ಮತ್ತು ಇಚ್ಚಿಂಗ್ ಆಗೋದು ಮತ್ತು ನಿಮ್ಮ ನೆಕ್ ಪಾರ್ಟ್ ಏನಿದೆ ಇದು ಬ್ಲ್ಯಾಕ್ ಆಗೋದು, ಇವೆಲ್ಲ ಸಿಂಪ್ಟಮ್ಸ್ ನಿಮಗೆ 7th 8th 9th ಮಂತ್ ಒಳಗಡೆ ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆ ಒಳಗಡೆ ಒಂದು ಮೇಲ್ ಹಾರ್ಮೋನ್ ಡೆವಲಪ್ ಆಗೋದ್ರಿಂದ ಇದೊಂದು ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಮೇನ್ ಸಿಂಪ್ಟಮ್ ಏನಂದರೆ ನಿಮ್ಮ ಹೊಟ್ಟೆಯಲ್ಲಿ ಅಂದರೆ ಫೆಟಲ್ ಮೂಮೆಂಟ್ಸ್ ಯಾವ ಕಡೆ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಬೇಬಿ ಬಾಯ್ ಅಂತ ತಿಳ್ಕೊಳ್ಳೋದಕ್ಕೆ. ರೈಟ್ ಸೈಡಲ್ಲಿ ನಿಮಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗೋದು ಅಂದರೆ 8th 9th ಟ್ರಿಮಿಸ್ಟರಲ್ಲಿ. ಬಟ್ ಫಸ್ಟ್ ಟ್ರಿಮಿಸ್ಟರಿಂದ ಏನಿರುತ್ತೆ ಅದೆಲ್ಲ ನಿಮಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡೂ ಕಡೆ ಇರುತ್ತೆ. ಇದು ಕೂಡ ಒಂದು ಸಿಂಪ್ಟಮ್ ಆಗಿರುತ್ತೆ ಬಾಯ್ ಬೇಬಿ ಆಗಬಹುದು ಅಂತ. ಇವೆಲ್ಲ ಸಿಂಪ್ಟಮ್ಸ್ ಇದ್ದರೆ ನಿಮಗೆ ಬೇಬಿ ಬಾಯ್ ಆಗಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆಗಲೇಬೇಕು ಅಂತ ಕೂಡ ಏನಿಲ್ಲ. ಕೆಲವೊಬ್ಬರಿಗೆ ಈ ಸಿಂಪ್ಟಮ್ಸ್ ಇರುತ್ತೆ, ಬಟ್ 100% ಇರೋರಿಗೆ ಬಾಯ್ ಬೇಬಿ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ. ಥ್ಯಾಂಕ್ ಯು.